ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಸಿರ್ಸಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿಯ ಒಂದು ಅದ್ಭುತ ಸ್ಥಳ ಆದಂತಹ ಯಾಣದ ಕಡೆಗೆ ಪ್ರಯಾಣ ಮಾಡ್ತಿದ್ದೇವೆ. ಯಾಣ ಅಂದರೆ ಕೇವಲ ಟ್ರೆಕ್ಕಿಂಗ್ ಪ್ಲೇಸ್ ಮಾತ್ರ ಅಲ್ಲ, ಇದೊಂದು ಭೂವೈಜ್ಞಾನಿಕ ಅದ್ಭುತ ಆಧ್ಯಾತ್ಮಿಕ ಕೇಂದ್ರ, ಈವನ್ ಸಿನಿಮಾ ಚಿತ್ರೀಕರಣದ ಹಾಟ್ಸ್ಪಾಟ್ ಕೂಡ ಆಗಿತ್ತು. ಹಾಗಾದರೆ ಬನ್ನಿ, ಸಿರ್ಸಿಯಿಂದ ಯಾಣದ ಈ ಸುಂದರ ಪ್ರಯಾಣವನ್ನು ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಯಾಣಕ್ಕೆ ಸುಮಾರು ಕಾರಲ್ಲಿ ಟ್ರಾವೆಲ್ ಮಾಡೋದಾದರೆ ಆಲ್ಮೋಸ್ಟ್ 1 hour, ಬಿಟ್ವೀನ್ 1.5 hour ಹಿಡಿಯುತ್ತೆ. ಈ ರೋಡ್ ಬಂದು ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ ಕಾಡಿನ ಮಧ್ಯೆ ಹೋಗುತ್ತೆ. ಸೊ ಪ್ರಯಾಣದ ಸಮಯದಲ್ಲಿ ನಿಮಗೆ ದಟ್ಟವಾದ ಕಾಡುಗಳು, ತಿರುಮೂರು ರಸ್ತೆ, ಇವನ್ ಹಸಿರು ಬೆಟ್ಟಗಳು ಕಾಣಲಿಕ್ಕೆ ಸಿಗುತ್ತೆ. ಬಹಳ ಒಂದು ಸೀನಿಕ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಈ ರೋಡ್ ಮುಖಾಂತರ ನೀವು. ಸೊ ಫೈನಲಿ ನಾವು ಯಾಣ ರೀಚ್ ಆದ್ವಿ. ಯಾಣದ ಹತ್ತಿರ ನಿಮಗೆ ಕಾರ್ ಪಾರ್ಕಿಂಗ್ ಇದೆ. ಸೊ ಅಲ್ಲಿಂದ ಒಂದು 1/2 kilometer ಟ್ರೆಕ್ಕಿಂಗ್ ಇದೆ. ಇದು ಬಹಳ ಈಸಿ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಈವನ್ ಯಂಗ್ ಆರ್ ಏಜ್ ಆದವರು ಕೂಡ ಇಲ್ಲಿ ಸುಲಭವಾಗಿ ಹೋಗ್ಬೋದು. ನಿಮಗೆ ಟ್ರೆಕ್ ಮಾಡೋ ಸಮಯದಲ್ಲಿ ತುಂಬ ಗಾಳಿ, ಕಾಡಿನಲ್ಲಿರುವಂತಹ ಪಕ್ಷಿಗಳ ಧ್ವನಿ, ಒಂಥರ ಹಸಿರು ಕಾಡು, ಇದರೆಲ್ಲದರ ನಡುವೆ ನಡ್ಕೊಂಡು ಹೋಗುತ್ತೆ. ಒಂಥರ ನೇಚರ್ ಥೆರಪಿ ಅನುಭವ ಸಿಗುತ್ತೆ. ಇನ್ನು ಯಾಣದ ಇತಿಹಾಸವನ್ನು ನೋಡೋದಾದರೆ, ಯಾಣವು ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿರುವಂತಹ ಕುಮಟ ತಾಲೂಕಿನ ಯಾಣ ಗ್ರಾಮದ ವ್ಯಾಪ್ತಿಯಲ್ಲಿ ಕಂಡುಬರುತ್ತದೆ. ಇದು ಶಿರ್ಸಿಯಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿ ಕುಮಟದಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ರೊಕ್ಕಿದ್ದರೆ ಗೋಕರ್ಣ, ಸೊಕ್ಕಿದ್ದರೆ ಯಾಣ ಎನ್ನುವಂತಹ ಗಾದೆ ಮಾತು ಕೂಡ ಪ್ರತೀತಿಯಲ್ಲಿದೆ. ಅಂದರೆ ಯಾಣ ಯಾತ್ರೆ ಕೈಗೊಳ್ಳೋದು ಅಷ್ಟೊಂದು ಚಾಲೆಂಜಿಂಗ್ ಮಾತಾಗಿತ್ತು ಅಂದಿನ ಕಾಲದಲ್ಲಿ. ಸೊ ಶ್ರೀ ಕ್ಷೇತ್ರ ಯಾಣವು ವಡ್ಡಿ, ಮತ್ತಿ, ದೇವಿ ಮನೆ ಘಟ್ಟಗಳಿಂದ ಸುತ್ತುವರಿಯಲ್ಪಟ್ಟಿರುವುದರಿಂದ ಯಾವ ದಾರಿಯಲ್ಲಿ ಬಂದರೂ ಕೂಡ ಬೆಟ್ಟದ ದಾರಿ ತಪ್ಪಿದ್ದಲ್ಲ. ಯಾಣ ಶಿಖರವೆಂದು ಕರೆಯಲ್ಪಡುವ ಹಿರಿಬಂಡೆ ಅಂದರೆ ಭೈರವೇಶ್ವರ ಶಿಖರ 120 ಮೀಟರ್ ಎತ್ತರದಲ್ಲಿದೆ. ಸುಮಾರು ಅಷ್ಟೇ ಅಗಲವಾದ, ಬೃಹದಾಕಾರವಾದ, ಭಯಂಕರವಾದ ಶಿಲಾ ರೂಪ ಅಂತ ಕೂಡ ಹೇಳ್ತಾರೆ. ಈ ಬಂಡೆಯ ಮಧ್ಯದಲ್ಲಿ ಸೀಳು ಇದ್ದು ನೆತ್ತಿಯ ಮೇಲೆ ಜಲ ಸಂಚಯವಿದೆ. ಈ ಭೀಮ ಬಂಡೆಯ ಸೀಳಿನ ಗುಹೆಯಲ್ಲಿ ತಾನಾಗಿ ಮೂಡಿ ಬಂದ ಶ್ರೀ ಭೈರವೇಶ್ವರ ಲಿಂಗ 2 ಮೀಟರ್ ಎತ್ತರವಾಗಿದ್ದು, ಈ ಲಿಂಗದ ಮೇಲೆ ಸದಾ ಅಂಗುಲ ಗಾತ್ರದ ನೀರು ಮೇಲಿಂದ ವಸರಿಸುತ್ತದೆ. ಇದರಿಂದ ಇಳಿದು ಬಂದ ನೀರಿನ ಪ್ರವಾಹವೇ ಮುಂದೆ ಚಂಡಿಕಾ ನದಿಯಾಗಿ ಅಘನಾಶಿನಿ ನದಿಯನ್ನು ಸೇರ್ತದೆ ಅಂತ ಕೂಡ ಹೇಳ್ತಾರೆ. ಈ ಬಂಡೆಯಿಂದ ಬೆಟ್ಟದ ಕೆಳಗಡೆ ಹೋಗುವಾಗ ಇನ್ನೊಂದು ಸಣ್ಣ ಮೋಹಿನಿ ಶಿಖರ ಕಾಣಲಿಕ್ಕೆ ಸಿಗ್ತದೆ. ಅದು ಸುಮಾರು 90 ಮೀಟರ್ ಎತ್ತರದಲ್ಲಿದೆ. ಇಂತಹ ಹಲವಾರು ಮಹಾ ಬಂಡೆಗಳು ಯಾಣದ ಪರಿಸರದಲ್ಲಿ ಇದೆ. ಇನ್ನು ಈ ಯಾಣ ಕ್ಷೇತ್ರದ ಸೈಂಟಿಫಿಕ್ ಹಿಸ್ಟ್ರಿ ಬಗ್ಗೆ ನೋಡೋದಾದರೆ, ಇವುಗಳು 3.6 ಮಿಲಿಯನ್ ವರ್ಷಗಳ ಹಿಂದೆ
ಜ್ವಾಲಾಮುಖಿಗಳಿಂದ ಉಂಟಾದ ಕ್ಯಾಲ್ಶಿಯಂ ಅಮೋನೈಟ್ ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದೆ. ಈ ಬಂಡೆಗಳಲ್ಲಿ 16% ಮ್ಯಾಂಗನೀಸ್ ಇರುವುದು ರಿಸರ್ಚ್ ಇಂದ ದೃಢಪಟ್ಟಿದೆ. ಬಂಡೆಗಳು ಈ ಕಪ್ಪು ಬಣ್ಣದಿಂದ ಕೂಡಿದೆ ಮತ್ತು ಅವುಗಳಲ್ಲಿ ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಸಿಲಿಕಾದ ಅಂಶಗಳು ಇರುವುದು ಕಂಡುಬಂದಿದೆ. ಇನ್ನು ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ವಿವರಿಸುವುದಾದರೆ, ಸ್ಕಂದ ಪುರಾಣದಲ್ಲಿ ಯಾಣದ ಕಥೆಯು ನಿರೂಪಿಸಲಾಗಿದೆ. ಭಸ್ಮಾಸುರನು ಈಶ್ವರನಿಂದ ಯಾರ ತಲೆಯ ಮೇಲೂ ಕೈಯಿಟ್ಟರೂ ಭಸ್ಮವಾಗುವಂತಹ ವರವನ್ನು ಪಡೆದುಕೊಳ್ತಾನೆ. ಅದನ್ನು ಪರೀಕ್ಷಿಸಲು ಈಶ್ವರ ದೇವರ ತಲೆಯ ಮೇಲೆ ಕೈ ಇಡಲು ಹೋದಾಗ ಈಶ್ವರ ದೇವರು ಆತನಿಂದ ತಪ್ಪಿಸಿಕೊಂಡು ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣು ದೇವರು ಮೋಹಿನಿ ರೂಪವನ್ನು ತಾಳಿ ಭಸ್ಮಾಸುರನನ್ನು ಕುಣಿಯುವಂತೆ ಮಾಡಿ ಉಪಾಯದಿಂದ ತನ್ನ ತಲೆಯ ಮೇಲೆಯೇ ಭಸ್ಮಾಸುರನು ಕೈ ಇಟ್ಟುಕೊಳ್ಳುವಂತೆ ಮಾಡಿ ಭಸ್ಮಾಸುರನನ್ನು ಭಸ್ಮ ಮಾಡಿದ ಸ್ಥಳವೇ ಯಾಣ ಎನ್ನುವಂತಹ ಪ್ರತೀತಿ ಇದೆ. ಈ ಭಸ್ಮದಿಂದಲೇ ಯಾಣದ ಬಂಡೆಗಳು ಕಪ್ಪಾಗಿ ಅವುಗಳಿಗೆ ಭೈರವೇಶ್ವರ ಹಾಗೂ ಮೋಹಿನಿ ಶಿಖರ ಎಂಬ ಹೆಸರು ಬಂತು ಎನ್ನುವಂತಹ ನಂಬಿಕೆ ಕೂಡ ಇದೆ. ಇದಕ್ಕೆ ಪುಷ್ಟಿಯಾಗುವಂತೆ ಈ ಸ್ಥಳದ ಸುತ್ತಲಿನ ಅರಣ್ಯ ಪ್ರದೇಶ ಎಲ್ಲ ಕಪ್ಪಾದ ಭಸ್ಮಮಯ ಮಣ್ಣಿನಿಂದ ತುಂಬಿಕೊಂಡಿದೆ. ಇನ್ನು ಇನ್ನೊಂದೇನು ಕನೆಕ್ಷನ್ ಅಂತ ಹೇಳಿದರೆ, ನಿಮಗೆ ಗೊತ್ತಿರ್ಬೋದು, ಕನ್ನಡದ ಪ್ರಸಿದ್ಧ ಸಿನಿಮಾ ನಮ್ಮೂರ ಮಂದರ ಹೂವೆ ಸಿನಿಮಾ ಶೂಟಿಂಗ್ ಕೂಡ ಇಲ್ಲಿ ಮಾಡಿದ್ದಾರೆ. ಇದು ಆ ಮೂವಿ ನಂತರ ಒಂದು ಬಹಳ ಮೇನ್ ಅಟ್ರಾಕ್ಷನ್ ಟೂರಿಸ್ಟ್ ಸ್ಪಾಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಇದರ ಜೊತೆಗೆ ಇನ್ನೂ ಹಲವಾರು ಸಿನಿಮಾಗಳು, ಸೀರಿಯಲ್ಗಳ ಶೂಟಿಂಗ್ ಕೂಡ ಇಲ್ಲಿ ನಡೆದಿದೆ. ಹೀಗೆ ಈ ಯಾಣದ ವ್ಲಾಗ್ನ ಕೊನೆಗೊಳಿಸ್ತಾ ಇದ್ದೇನೆ. ನೀವೆಲ್ಲರೂ ಈ ವ್ಲಾಗ್ನ, ಅದೇ ರೀತಿ ಈ ಪ್ಲೇಸ್ನ ತುಂಬ ಇಷ್ಟಪಟ್ಟು ಈ ವಿಡಿಯೋನ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.